ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವಿಶೇಷ ತೀವ್ರ ಪರಿಷ್ಕರಣೆ ಎಂಬುದು ಮನೆ ಮನೆಗೆ ಎಣಿಕೆ ಮೊದಲೇ ಭರ್ತಿ ಮಾಡಿದ ನಮೂನೆಗಳು ಮತ್ತು ಹಳೆಯ ಮತದಾರರ ದತ್ತಾಂಶದ ಪರಿಶೀಲನೆಯ ಮೂಲಕ ಮತದಾರರ ಪಟ್ಟಿಯನ್ನು ಪರಿಶೀಲಿಸಲು ಮತ್ತು ಪರಿಷ್ಕರಿಸಲು ಭಾರತೀಯ ಚುನಾವಣಾ ಆಯೋಗವು ಕೈಗೊಂಡ ಒಂದು ಉಪಕ್ರಮವಾಗಿದೆ. ಇಂದು ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಹಾಗೂ ಮಾಜಿ MLA ಆದಂಥ ಸಂಜಯ್ ಪಾಟೀಲ್ ಬೆಳಗಾವಿ ಇವರು ಮತ್ತು BJP ತಂಡದವರು ಹೌಸಿಂಗ್ ಕಾಲನಿಯಲ್ಲಿ ಆಗಮಿಸಿ SIR ಜಾಗೃತಿ ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಹೌಸಿಂಗ್ ಕಾಲನಿಯ ನಿವಾಸಿಯಾದಂಥ ಶ್ರೀ ಅಪ್ಪಾಸಾಹೇಬ್ ತಂಬದ್, ಶ್ರೀಮತಿ ಶಾಂತಾ ಅಪ್ಪಾಸಾಹೇಬ್ ತಂಬದ್, ಅದೇ ರೀತಿ ನುಪುರ್ ಉರ್ಫ್ ವೀರಭದ್ರ ಅಪ್ಪಾಸಾಹೇಬ್ ತಂಬದ್, ಜ್ಯೋತಿ ವೀರಭದ್ರ ತಂಬದ್ ಇವರ ಮನೆಗೆ ತೆರಳಿ SIR ಫಾರ್ಮ್ಗಳನ್ನು ತುಂಬಲು ಅವರು ಮಾಹಿತಿಯನ್ನು ನೀಡಿದ್ದರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮತ್ತು BL1-2 ಇವರು ಕೂಡ ಈ ಒಂದು ಕಾರ್ಯದಲ್ಲಿ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಅಭಿಯಾನ ನಡೀತಾ ಇದೆ. ಈ ಅಭಿಯಾನ ಚುನಾವಣಾ ಆಯೋಗ ಸರಿಯಾಗಿ ಮಾಡ್ತಾ ಇದೆ. ಆದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಕಾರ್ಯಕರ್ತರು ಸೇರಿ ಜನರ ಮನಸ್ಸಿನಲ್ಲಿ ಜನಜಾಗೃತಿ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಅವ್ರ ಮನೆಗೆ ಹೋಗಿ ಅವ್ರಿಗೇನು ತೊಂದರೆ ಇದೆಯೇನ, ಅವ್ರಿಗೇನು ಕೊರತೆ ಇದೆಯೇನ, ನಮ್ಮ ಬೇಲೆಟುಗಳು ಅವ್ರ ಮನೆಯಲ್ಲಿ ಮುಗ್ತಾ ಇದಾರೋ ಇಲ್ಲೋ, ಬೇಲೋ ಮುಖಾಂತರ ಫಾರ್ಮ್ ಅವ್ರಿಗೆ ತಲುಪೇತೋ ಇಲ್ಲೋ, ಅಲ್ಲಿ ಏನು ತೊಂದರೆ ಇದೆಯೇನ ಅದ್ರ ಬಗ್ಗೆ ಚಿಂತನೆ ಮಾಡುವಂತ ಕೆಲಸ. ನಾವು ಬರೀ ಚುನಾವಣೆಗೆ ಹೋಗಿ ಓಟ್ ಕೇಳೋಕ್ಕಿಂತ ಚುನಾವಣೆ ಇಲ್ದಾಗೂ ಜನರ ಬಗ್ಗೆ ಚಿಂತನೆ ಮಾಡುವಂತ ಪಾರ್ಟಿ ಅಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ನಾಯಕರ ಎಲ್ಲ ಮನೆಗೆ ಮಹಾಸಂಪರ್ಕ ಅಭಿಯಾನ ಮುಖಾಂತರ ಜನರಿಗೆ ತೊಂದರೆ ದೂರ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಅದರದೇ ಒಂದು ಭಾಗವಾಗಿ ಇವತ್ತ ಸಂಕೇಶ್ವರದಲ್ಲಿ ನಮ್ಮ ಏನ ಶಾಸಕರಿದ್ದಾರೆ ನಿಖಿಲ್ ಕತ್ತಿ ಅವ್ರ ಕ್ಷೇತ್ರದಲ್ಲಿ ಮನೆ ಸಂಪರ್ಕ ಅಭಿಯಾನ ಮುಖಾಂತರ ಜನರಿಗೆ ಅವ್ರ ಕೊರತೆ, ಅವ್ರಿಗೇನು ತೊಂದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಪರಿಹಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ನಾ ಭಾಗ ಪ್ರಭಾರಿಯಾಗಿ 5 ಜಿಲ್ಲಾ ನನಗೆ ಜವಾಬ್ದಾರಿ ಇದೆ. ಬೆಳಗಾವಿ ಗ್ರಾಮಾಂತರ ಆಯ್ತು, ಆಮೇಲೆ ಬೆಳಗಾವಿ ಮಹಾನಗರ ಆಯ್ತು. ಈಗ ಚಿಕ್ಕೋಡಿ ಜಿಲ್ಲೆಯಲ್ಲಿ ಇರುವಂತ ಸಂಕೇಶ್ವರ ಮತದಾರ ಕ್ಷೇತ್ರದಲ್ಲಿ ಬಂದ ಜನರ ಜೊತೆ ಸಂಪರ್ಕ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ನಡೀತಿರುವಂತ ಜನಸಂಪರ್ಕ ಅಭಿಯಾನದಲ್ಲಿ ನನ್ನ ಜೊತೆ ಭಾಗಿಯಾದಂತ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಂಜಯ್ ಪಾಟೀಲ್ ಅವರೇ, ಹಾಗೆ ನನ್ನ ಜೊತೆ ಉಪಸ್ಥಿತಿರುವಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಸಂಕೇಶ್ವರ ಭಾಗದ ಎಲ್ಲ ಹಿರಿಯರೇ, ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಕಳೆದ 25 ದಿವಸದಲ್ಲಿ ನಮ್ಮ ಇಡೀ ಕ್ಷೇತ್ರದಲ್ಲಿ ನಮ್ಮ BLA1 ಹಾಗೂ BLA2ಗಳು ನಮ್ಮ BLOಗಳ ಜೊತೆ ಕೂಡಿ ಮನೆಗೆ ಹೋಗಿ ಎಲ್ಲ ನಮ್ಮ ವೋಟರ್ ಲಿಸ್ಟ್ ಅನ್ನ ಅಪ್ಲೋಡ್ ಮಾಡೋ ಕೆಲಸದಲ್ಲಿ ಅವ್ರು ತೊಡ್ಕೊಂಡಿದ್ರು. ಅವರಿಗೆ ಸ್ಫೂರ್ತಿ ತುಂಬಕ್ಕೆ, ಅವ್ರಿಗೆ ಇನ್ನೊಂದು ಸ್ವಲ್ಪ ಬೆಂಬಲ ಕೊಡಕ್ಕೆ ಇವತ್ತು ನಾನು ಹಾಗೂ ಸಂಜುವನ್ನ ಇವರು ನನ್ನ ಜೊತೆ ಬಂದು ಈ ನಮ್ಮ ಪೂರಾ ಕ್ಷೇತ್ರದಲ್ಲೆಲ್ಲ ತಿರುಗಾಡಿ ಸ್ವಲ್ಪ ನಮ್ಮ BLAಗಳಿಗೆ ಹೆಂಗೆ ಕೆಲಸ ಆಗಿದೆ, ಏನೇನಾಗಿದೆ ಅನ್ನೋ ಚರ್ಚೆ ಮಾಡಿ ಎಲ್ಲರ ಕಡೆ ತಿಳ್ಕೊಳ್ಳೋ ವ್ಯವಸ್ಥೆ ಈ ಜನಸಂಪರ್ಕ ಅಭಿಯಾನ ಮುಖಾಂತರ ಮಾಡ್ಕೋತಾ ಇದ್ದೀವಿ. ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ 90% ಅಪ್ಲೋಡ್ ಆಗಿದೆ. ಇನ್ನು ನಮ್ಮ 2 ದೊಡ್ಡ ಪಟ್ಟಣ ಪಂಚಾಯತಿಗಳು, ನಮ್ಮ ಮುನ್ಸಿಪಾಲಿಟಿಗಳು ಹುಕ್ಕೇರಿ ಹಾಗೂ ಸಂಕೇಶ್ವರ್, ಅಲ್ಲಿ ಒಂದು ಸ್ವಲ್ಪ 85% ಆಗಿದೆ. ಯಾಕಂದ್ರೆ ಇಲ್ಲಿ ಜನ ಹೊರಗಡೆ ಕೆಲ್ಸಕ್ಕೆ ಹೋಗೋದು ತೀರ್ಕೊಂಡಿದ್ದು ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿದೆ. ಅದಕ್ಕೆ ಈ ಅಭಿಯಾನಕ್ಕೆ ನಾವು ಚಾಲನೆ ಕೊಟ್ಟು ಎಲ್ಲ ಮನೆಗೆ ತಲುಪಿ ಹೆಂಗೆ ನಡೀತಾ ಇದೆ ಮತ್ತು ಇನ್ನು ಮುಂದೆ ಬರುವ ದಿನಮಾನದಲ್ಲಿ ಮತ್ತೆ ಏನೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಎಲ್ಲ ಜನರಿಗೆ ಮುಟ್ಟುವ ವ್ಯವಸ್ಥೆ ಮಾಡಕ್ಕೆ ಹೇಳ್ಬೇಕು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಮುಖಂಡರಾದ ಸುನಿಲ್ ಪರ್ವತರಾವ್, ನಂದು ಮುಡ್ಸಿ, ಕುಮಾರ್ ಬಸ್ತವಾಡಿ, ರೋಹನ್ ನೇಸ್ರಿ, ಅದೇ ರೀತಿ ಸಂದೀಪ್ ಗಂಜಿ, ದೀಪಕ್ ಬಿಸೆ, ವಿಜಯ್ ಜರಳಿ, ಬಂಟು ಬೋರೆ, ಸಂದೀಪ್ ದೌಡತೆ, ಪ್ರದೀಪ್ ಮಾನಗಾವೆ, ಸಾಗರ್ ಜಕಾತೆ, ಚೇತನ್ ಬಸೆಟ್ಟಿ, ನಾಗೇಶ್ ಕುಳ್ಳೋಳಿ, ಸಚಿನ್ ಬೋಪ್ಳೆ, ಸಚಿನ್ ಸಪಾಟೆ, ಅದೇ ರೀತಿ ಶಿವ ಸಮಕನವರ್, ದಿನೇಶ್ ಕೋಳೇಕರ್ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಅಪ್ಪಾಸಾಹೇಬ್ ತಂಬದ್, ಶ್ರೀಮತಿ ಶಾಂತಾ ಅಪ್ಪಾಸಾಹೇಬ್ ತಂಬದ್, ನುಪುರ್ ಉರ್ಫ್ ವೀರಭದ್ರ ಅಪ್ಪಾಸಾಹೇಬ್ ತಂಬದ್, ಜ್ಯೋತಿ ವೀರಭದ್ರ ತಂಬದ್ ಹಾಗೂ ಅನೇಕ ಕಾರ್ಯಕರ್ತರು, ನಾಗರಿಕರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್.
ಮುಂದಿಡ್ರಿ.